ನಮಸ್ಕಾರ ಸ್ನೇಹಿತರೆ, ನಿರಂತರ ವಿದ್ಯಾರ್ಥಿಗಳ ಒಂದು ಸ್ಮಾರ್ಟ್ ಅಟೆಂಡೆನ್ಸ್ ಆ್ಯಪ್ ಅನ್ನ ನಾವೆಲ್ಲರೂ ಡೌನ್ಲೋಡ್ ಮಾಡ್ಕೊಂಡಿದ್ದೇವೆ. ಈ ಒಂದು ಆ್ಯಪ್ ನಲ್ಲಿ ನಾವು ಮೊದಲಿಗೆ ಈ ಒಂದು ಹೋಮ್ ಪೇಜ್ ಅಲ್ಲಿ ಸ್ಟೂಡೆಂಟ್ ಅನ್ನ ರಿಜಿಸ್ಟರ್ ಮಾಡ್ತಿರ್ತೇವೆ. ರಿಜಿಸ್ಟರ್ ಮಾಡುವುದಕ್ಕಾಗಿ ರಿಜಿಸ್ಟರ್ ಬಟನ್ ಮೇಲೆ ನಾವು ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ಇಂಟರ್ಫೇಸ್ ಪೇಜ್ ಅಲ್ಲಿ ನಮಗೆ ಸೆಲೆಕ್ಟ್ ಕ್ಲಾಸ್ ಮತ್ತು ಸೆಲೆಕ್ಟ್ ಸೆಕ್ಷನ್ ಎಂಬ ಇಂಟರ್ಫೇಸ್ ಪೇಜ್ ಬರ್ತದೆ. ಇಲ್ಲಿ ಕ್ಲಾಸ್ ಮತ್ತು ಸೆಕ್ಷನ್ ಬಾಕ್ಸ್ಗಳ ಮೇಲೆ ಕ್ಲಿಕ್ ಮಾಡಿ ಗೆಟ್ ಸ್ಟೂಡೆಂಟ್ ಲಿಸ್ಟ್ ಬಟನ್ ಕ್ಲಿಕ್ ಮಾಡಿದಾಗ ನಮಗೆ ಸ್ಟೂಡೆಂಟ್ ಲಿಸ್ಟ್ ಬರಬೇಕು. ಒಂದು ವೇಳೆ ನಾವು ಕ್ಲಾಸ್ ಮತ್ತು ಸೆಕ್ಷನ್ ಸೆಲೆಕ್ಟ್ ಮಾಡ್ತಿರ್ಬೇಕಾದ್ರೆ ಇಲ್ಲಿ ಕ್ಲಾಸ್ಗಳು ಬರಲಿಲ್ಲ ಮತ್ತು ಗೆಟ್ ಸ್ಟೂಡೆಂಟ್ ಲಿಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಸ್ಟೂಡೆಂಟ್ ಲಿಸ್ಟ್ ಬರಲಿಲ್ಲ ಅಥವಾ ಫ್ರೀಸ್ ತರ ಆಗಿದೆ, ಕ್ಲಾಸು ಬರ್ತಿಲ್ಲ, ಸೆಕ್ಷನು ಬರ್ತಿಲ್ಲ, ಸ್ಟೂಡೆಂಟ್ ಲಿಸ್ಟ್ ಮೊದಲೇ ಬರ್ತಿಲ್ಲ ಅಂತ ನಮಗೆ ಈ ರೀತಿ ಪ್ರಾಬ್ಲಮ್ ಬಂದ್ರೆ ನಾವು ಈ ಒಂದು ತೊಂದರೆಯನ್ನ ಈ ಒಂದು ಗ್ರೀವನ್ಸಸ್ ಆಪ್ಷನ್ ನಲ್ಲಿ ಯಾವ ರೀತಿ ಸಬ್ಮಿಟ್ ಮಾಡಬೇಕಪ್ಪ ಅಂದ್ರೆ ಇಲ್ಲಿ ಬ್ಯಾಕ್ ಮೇಲೆ ಕ್ಲಿಕ್ ಮಾಡ್ತೇನೆ. ಇಲ್ಲಿ ಗ್ರೀವನ್ಸ್ ಬಟನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಸೆಲೆಕ್ಟ್ ಇಶ್ಯೂ ಟೈಪ್ ಸೆಲೆಕ್ಟ್ ಬಾಕ್ಸ್ ಅಲ್ಲಿ ಒಂದು ಡೌನ್ ಇರೋ ಮಾರ್ಕ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಸೆಲೆಕ್ಟ್ ಇಶ್ಯೂ ಟೈಪ್ ಮಾಡಿ ಇಲ್ಲಿ ತೊಂದರೆಗಳ ಒಂದು ಇಶ್ಯೂ ಟೈಪ್ ಇರ್ತದೆ. ಇದು ರಿಜಿಸ್ಟ್ರೇಷನ್ ಟೈಮ್ ನಲ್ಲಿ ಬಂದಿರತಕ್ಕಂತ ಒಂದು ಇಶ್ಯೂ ಆಗಿರೋದ್ರಿಂದ ನಾನಿಲ್ಲಿ ರಿಜಿಸ್ಟ್ರೇಷನ್ ಇಶ್ಯೂ ಅಂತ ಕೊಡ್ತೇನೆ. ಅದು ಟೆಕ್ನಿಕಲ್ ಇಶ್ಯೂ ಕೂಡ ಆಗಿರಬಹುದು, ಅಟೆಂಡೆನ್ಸ್ ಇಶ್ಯೂ ಆಗಿರಬಹುದು, ಡೇಟಾ ಇಶ್ಯೂ ಆಗಿರಬಹುದು, ಅಥವಾ ಇತರೆ ಯಾವುದೇ ಒಂದು ಆ್ಯಪ್ ನಲ್ಲಿ ಬಂದಿರತಕ್ಕಂತಹ ಸಮಸ್ಯೆ ಆಗಿರಬಹುದು. ಅದನ್ನ ನೀವು ಇಲ್ಲಿ ಗ್ರೀವನ್ಸಸ್ ನಲ್ಲಿ ಇಶ್ಯೂ ಅನ್ನ ಸಬ್ಮಿಟ್ ಮಾಡಬಹುದು. ನಾನೀಗ ಈ ಒಂದು ವಿದ್ಯಾರ್ಥಿಗಳ ಲಿಸ್ಟ್ ಬರ್ತಾ ಇಲ್ಲ, ಕ್ಲಾಸ್ಗಳು ಸೆಲೆಕ್ಟ್ ಮಾಡಕ್ ಹೋದ್ರೆ ಕ್ಲಾಸ್ ಶೋ ಆಗ್ತಾ ಇಲ್ಲ ಮತ್ತು ಸೆಕ್ಷನ್ ಶೋ ಆಗ್ತಾ ಇಲ್ಲ. ಸೊ ಈ ಒಂದು ಇಶ್ಯೂ ಸಲುವಾಗಿ ರಿಜಿಸ್ಟ್ರೇಷನ್ ಇಶ್ಯೂ ಕ್ಲಿಕ್ ಮಾಡ್ತೇನೆ ಮತ್ತು ಇಶ್ಯೂ ಡಿಸ್ಕ್ರಿಪ್ಷನ್ ನಲ್ಲಿ ಈ ಒಂದು ತೊಂದರೆಗೆ ಸಂಬಂಧಿಸಿದಂತೆ ಒಂದ್ 2-3 ಸಾಲು ವಿವರಣೆಯನ್ನ ನೀವು ಬಾಕ್ಸ್ ಅಲ್ಲಿ ಕೊಡಬೇಕು. ನನಗೆ ಇಲ್ಲಿ ಕ್ಲಾಸ್ ಮತ್ತು ಸೆಕ್ಷನ್ ಶೋ ಆಗ್ತಾ ಇಲ್ಲ, ಅದಕ್ಕೆ ನಾನು ಇಲ್ಲಿ ಗ್ರೀವನ್ಸಸ್ ಅನ್ನ ದ ಕ್ಲಾಸ್ ಅಂಡ್ ದಿ ಸೆಕ್ಷನ್ ಡೀಟೇಲ್ಸ್ ಆರ್ ನಾಟ್ ಶೋವಿಂಗ್ ಅಪ್ ಅಟ್ ದ ಟೈಮ್ ಆಫ್ ದಿ ಸ್ಟೂಡೆಂಟ್ ರಿಜಿಸ್ಟ್ರೇಷನ್ ಅಂತ ಕೊಡ್ತೇನೆ. ಲೊಕೇಶನ್ ಅಲ್ಲಿ ನಿಮ್ಮ ಸ್ಕೂಲ್ ಅಡ್ರೆಸ್ ಡೀಟೇಲ್ಸ್ ಎಲ್ಲ ಎಂಟರ್ ಮಾಡಿ, ಕಾಂಟ್ಯಾಕ್ಟ್ ನಂಬರ್ ಅಲ್ಲಿ ನಿಮ್ಮ ಮೊಬೈಲ್ ನಂಬರ್ ಅನ್ನು ಫಿಲ್ ಮಾಡಿ. ಇಲ್ಲಿ 3 ಬಾಕ್ಸ್ಗಳಿವೆ, ಪ್ರತಿ ಬಾಕ್ಸ್ ಮೇಲೆ ಒಂದೊಂದು ಪ್ಲಸ್ ಬಟನ್ ಇದೆ. ಒಂದು ಪ್ಲಸ್ ಬಟನ್ ಮೇಲೆ ಕ್ಲಿಕ್ ಮಾಡ್ತೇನೆ. ಇಲ್ಲಿ ಏನು ಕ್ಲಾಸ್ ಮತ್ತು ಸೆಕ್ಷನ್ ಶೋ ಆಗಲಿಲ್ಲ ಅದರ ಒಂದು ಸ್ಕ್ರೀನ್ ಶಾಟ್ ನಾನು ಈ ಮೊದಲೇ ತೆಗೆದಿಟ್ಕೊಂಡಿದ್ದೇನೆ. ಆ ಒಂದು ಸ್ಕ್ರೀನ್ ಶಾಟ್ ಅನ್ನ ಈಗ ಗ್ಯಾಲರಿ ಓಪನ್ ಆಗಿದೆ, ಆ ಒಂದು ಸ್ಕ್ರೀನ್ ಶಾಟ್ ಫೋಟೋ ಸೆಲೆಕ್ಟ್ ಮಾಡ್ಕೊತೇನೆ. ಸೊ ನಾವು ಸೆಲೆಕ್ಟ್ ಮಾಡ್ಕೊಂಡಿರ್ತಕ್ಕಂಥ ಫೋಟೋ ಈ ಬಾಕ್ಸ್ ಅಲ್ಲಿ ಬಂದು ಕೂರ್ತು. ಇಲ್ಲಿ ಲಾಸ್ಟ್ ಅಲ್ಲಿ ಸಬ್ಮಿಟ್ ಗ್ರೀನ್ ಕಲರ್ ಬಟನ್ ನಮಗೆ ಶೋ ಆಗ್ತಿರತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಯುವರ್ ಗ್ರೀವನ್ಸ್ ಹ್ಯಾಸ್ ಬೀನ್ ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತ ಪಾಪ್ ಅಲ್ಲಿ ನಿಮಗೆ ಬರುತ್ತೆ. ಇಲ್ಲಿ ಓಕೆ ಗ್ರೀನ್ ಕಲರ್ ಬಟನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇನ್ನು ಇದೇ ಆ್ಯಪ್ ನಲ್ಲಿ ನೀವು ಸ್ಟೂಡೆಂಟ್ ಅನ್ನ ರಿಜಿಸ್ಟ್ರೇಷನ್ ಮಾಡಬೇಕಾದ್ರೆ ರಿಜಿಸ್ಟರ್ ಸ್ಟೂಡೆಂಟ್ ಆಪ್ಷನ್ ಅಲ್ಲಿ ಹೋದಾಗ ನೀವು ಸೆಲೆಕ್ಟ್ ಕ್ಲಾಸ್ ನಲ್ಲಿ ಕ್ಲಾಸ್ ಅನ್ನ ಸೆಲೆಕ್ಟ್ ಮಾಡ್ಕೋತೀರಿ, ಸೆಕ್ಷನ್ ಸೆಲೆಕ್ಟ್ ಮಾಡ್ಕೋತೀರಿ. ಗೆಟ್ ಸ್ಟೂಡೆಂಟ್ ಲಿಸ್ಟ್ ಗ್ರೀನ್ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡ್ತೀರಿ, ಸ್ಟೂಡೆಂಟ್ ಲಿಸ್ಟ್ ಬರುತ್ತೆ. ಬಟ್ ಪ್ರೆಸೆಂಟ್ 26-27ನೇ ಸಾಲಿನ ವಿದ್ಯಾರ್ಥಿಗಳ ಪಟ್ಟಿ ನಿಮಗೆ ಇಲ್ಲಿ ಫೆಚ್ ಆಗದೆ. ಕಳೆದ ವರ್ಷ ಅಂದರೆ 2025-26ನೇ ಸಾಲಿನ ವಿದ್ಯಾರ್ಥಿಗಳ ಒಂದು ಪಟ್ಟಿ ನಿಮಗೆ ಇಲ್ಲಿ ಫೆಚ್ ಆದರೆ ಈ ಒಂದು ಸಮಸ್ಯೆಯನ್ನ ಅಥವಾ ಎರರ್ ಅಥವಾ ಇಶ್ಯೂವನ್ನು ನಾವು ಗ್ರೀವನ್ಸಸ್ ನಲ್ಲಿ ಯಾವ ರೀತಿ ಎಂಟರ್ ಮಾಡಬೇಕು, ಇಲ್ಲಿ ಬ್ಯಾಕ್ ಮೇಲೆ ಕ್ಲಿಕ್ ಮಾಡ್ತೇನೆ, ಮತ್ತೊಮ್ಮೆ ಬ್ಯಾಕ್ ಮೇಲೆ ಕ್ಲಿಕ್ ಮಾಡ್ತೇನೆ, ಗ್ರೀವನ್ಸ್ ಬಟನ್ ಕ್ಲಿಕ್ ಮಾಡಿ, ಸೆಲೆಕ್ಟ್ ಇಶ್ಯೂ ಟೈಪ್ ಸೆಲೆಕ್ಟ್ ಡೌನ್ ಏರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಇದು ಸೆಲೆಕ್ಟ್ ಇಶ್ಯೂ ಟೈಪ್ ನಲ್ಲಿ ನಿಮಗೆ ಡೇಟಾ ಇಶ್ಯೂ ಆಗತ್ತೆ, ಯಾಕೆಂದ್ರೆ ಇಲ್ಲಿ ಡೇಟಾ ಪ್ರೀವಿಯಸ್ ಇಯರ್ ಬಂತು ಸ್ಟೂಡೆಂಟ್ ಲಿಸ್ಟ್. ಸೊ ಇದು ಇಶ್ಯೂ ಟೈಪ್ ಅಲ್ಲಿ ಡೇಟಾ ಇಶ್ಯೂ ಅಂತ ಸೆಲೆಕ್ಟ್ ಮಾಡ್ಕೋತೇನೆ ಮತ್ತು ಇಶ್ಯೂ ಡಿಸ್ಕ್ರಿಪ್ಷನ್ ನಲ್ಲಿ ವಿದ್ಯಾರ್ಥಿಗಳ ಪಟ್ಟಿ ಹೋದ ವರ್ಷದ ಬರ್ತಾ ಇದೆ. ಹೊಸ ವರ್ಷ ಅಂದ್ರೆ ಪ್ರಸಕ್ತ ಏನು 26-27 ಶೈಕ್ಷಣಿಕ ವರ್ಷವಿದೆ, ಆ ಒಂದು ಸ್ಟೂಡೆಂಟ್ ಲಿಸ್ಟ್ ಅಪ್ಡೇಟ್ ಮಾಡಿ ಅಂತ ಇಶ್ಯೂ ಡಿಸ್ಕ್ರಿಪ್ಷನ್ ಅನ್ನ ಕೊಡಬೇಕಾಗುತ್ತೆ. ನೋಡಿ ಯಾವ ರೀತಿ ಅಂತ. ಫಾರ್ ಎಕ್ಸಾಂಪಲ್, while registering students, the list of the students from the previous academic year is being displayed. Please update it to show the list of the students of the current academic year 2026-27 ಅಂತ ಟೈಪ್ ಮಾಡ್ತೇನೆ. ಲೊಕೇಶನ್ ಮತ್ತು ಕಾಂಟ್ಯಾಕ್ಟ್ ಡೀಟೇಲ್ಸ್ ಅನ್ನ ಫಿಲ್ ಮಾಡ್ತೇನೆ ಮತ್ತು ಸ್ಟೂಡೆಂಟ್ ಲಿಸ್ಟ್ ಪ್ರೀವಿಯಸ್ ಅಕಾಡೆಮಿಕ್ ಇಯರ್ದು ಶೋ ಆಗ್ತಿರ್ತಕ್ಕಂಥದ್ದೊಂದು ಸ್ಕ್ರೀನ್ ಶಾಟ್ ತಗೊಂಡಿದ್ದೇನೆ. ಅದನ್ನ ಅಪ್ಲೋಡ್ ಮಾಡ್ಲಿಕ್ಕಾಗಿ ಇಲ್ಲಿ ಪ್ಲಸ್ ಬಟನ್ ಮೇಲೆ ಕ್ಲಿಕ್ ಮಾಡ್ತೇನೆ. ಗ್ಯಾಲರಿ ಓಪನ್ ಆಯ್ತು. ನಾನು ಸ್ಟೂಡೆಂಟ್ ಲಿಸ್ಟ್ ಓಲ್ಡ್ ಏನು ಶೋ ಆಗಿತ್ತೋ ಆ ಒಂದು ಸ್ಕ್ರೀನ್ ಶಾಟ್ ತಗೊಂಡಿದ್ದೆ, ಅದನ್ನ ಸೆಲೆಕ್ಟ್ ಮಾಡ್ಕೋತೇನೆ. ಅದು ಇಲ್ಲಿ ಬಾಕ್ಸ್ ಅಲ್ಲಿ ಬಂದು ಕೂರ್ತು
ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದಾಗ ಸಕ್ಸಸ್ಫುಲ್ ಪಾಪ್ ಮೆಸೇಜ್ ಬರ್ತದೆ ಮತ್ತು ಸಬ್ಮಿಟ್ ಮಾಡಿರ್ತಕ್ಕಂತಹ ಗ್ರೀವನ್ಸ್ ಸ್ಟೇಟಸ್ ನೋಡುವುದಕ್ಕಾಗಿ ರೇಸ್ಡ್ ಗ್ರೀವನ್ಸ್ ಬ್ಲೂ ಕಲರ್ ಬಟನ್ ಇರ್ತದೆ, ಕ್ಲಿಕ್ ಮಾಡಿ. ಸೊ ನೋಡ್ಬೋದು, ರೇಸ್ಡ್ ಗ್ರೀವನ್ಸಸ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ಒಂದು ಗ್ರೀವನ್ಸಸ್ ಏನು ಸಬ್ಮಿಟ್ ಮಾಡಿರ್ತೀರಿ ಅದು ಈ ರೀತಿ ಇಲ್ಲಿ ಬರ್ತಿರ್ತದೆ. ಅದರ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಗ್ರೀವನ್ಸ್ ಡೀಟೇಲ್ಸ್ ಅಂತ ಪಾಪ್ ಪೇಜಲ್ಲಿ ಗ್ರೀವನ್ಸ್ ಡೀಟೇಲ್ಸ್ ಎಲ್ಲ ಶೋ ಆಗುತ್ತೆ. ಇಂಟು ಮೇಲೆ ಕ್ಲಿಕ್ ಮಾಡ್ತೇನೆ, ಬ್ಯಾಕ್ ಮೇಲೆ ಕ್ಲಿಕ್ ಮಾಡ್ತೇನೆ, ಬ್ಯಾಕ್ ಮೇಲೆ ಕ್ಲಿಕ್ ಮಾಡ್ತೇನೆ. ನಾವು ನಿರಂತರ ಆ್ಯಪ್ನಲ್ಲಿ ವಿದ್ಯಾರ್ಥಿಗಳ ಒಂದು ರಿಜಿಸ್ಟ್ರೇಷನ್ ಮಾಡ್ತಿರ್ಬೇಕಾದ್ರೆ ರಿಜಿಸ್ಟರ್ಗೆ ಆಪ್ಷನ್ಗೆ ಹೋಗ್ತೀವಿ, ಕ್ಲಾಸನ್ನು ಸೆಲೆಕ್ಟ್ ಮಾಡ್ಕೋತೀವಿ, ಸೆಕ್ಷನನ್ನು ಸೆಲೆಕ್ಟ್ ಮಾಡ್ಕೋತೀವಿ, ಸ್ಟೂಡೆಂಟ್ ಲಿಸ್ಟ್ ಮೇಲೆ ಕ್ಲಿಕ್ ಮಾಡ್ತೇವೆ, ಸ್ಟೂಡೆಂಟ್ ಲಿಸ್ಟ್ ಬರ್ತದೆ. ರಿಜಿಸ್ಟರ್ಡ್ ಮಾಡಬೇಕಾದ್ರೆ ಇಲ್ಲಿ ವಿದ್ಯಾರ್ಥಿಗಳ ಒಂದು ನೇಮ್ ಮುಂದೆ ಸ್ಟೇಟಸ್ ಕಾಲಮ್ನಲ್ಲಿ ನಾಟ್ ರಿಜಿಸ್ಟರ್ಡ್ ಅಂತ ಬಂದಿರುವಂತಹ ವಿದ್ಯಾರ್ಥಿಗಳನ್ನೆಲ್ಲ 1 by 1 ಇಂಡಿವಿಜುವಲ್ ಸ್ಟೂಡೆಂಟ್ ಕರೆದು ಸ್ಟೂಡೆಂಟ್ 3 ಫೋಟೋ ಕೂಡ ತೆಗಿತೇವೆ. ಫೋಟೋ ತೆಗಿತಿರ್ಬೇಕಾದ್ರೆ ಏನಾಗುತ್ತೆ, ಬೈ ಮಿಸ್ಟೇಕ್ ಆಗಿ ಏನಾಗುತ್ತೆ, ವಿದ್ಯಾರ್ಥಿಯ ಫೋಟೋ ಬದಲಿಗೆ ಉದಾಹರಣೆಗೆ ಇಲ್ಲಿ ಏನಾಗಿದೆ, ಸಮರ್ಥ ಅಂತಕ್ಕಂಥ ವಿದ್ಯಾರ್ಥಿ ಇದ್ದಾನೆ, ಆತನ ರಿಜಿಸ್ಟ್ರೇಷನ್ ಟೈಮ್ನಲ್ಲಿ ಸಮರ್ಥನ ಫೋಟೋ ಬದಲಿಗೆ ಅಜಯ್ನ ಒಂದು ಫೋಟೋವನ್ನು ಫೇಸ್ ಕ್ಯಾಪ್ಚರನ್ನು ಮಾಡಿ ನಾನು ಸಬ್ಮಿಟ್ ಮಾಡಿದ್ದೇನೆ. ಬೈ ಮಿಸ್ಟೇಕ್ ಆಗಿ ಫೋಟೋ ಏನಾಗಿದೆ, ಚೇಂಜ್ ಇಲ್ಲಿ ಸಬ್ಮಿಟ್ ಆಗಿದೆ. ಸಮರ್ಥನ ಫೋಟೋ ಬದಲಿ ಸಮರ್ಥನ ಒಂದು ಫೋಟೋ ಅಂತೇಳಿ ಅಜಯ್ ಕುಮಾರ್ನ ಫೋಟೋ ಸಮರ್ಥನಿಗೆ ಸಬ್ಮಿಟ್ ಆಗಿದೆ. ಸೊ ನಾನು ನೋಡಿದೆ ಆ್ಯಪಲ್ಲಿ ಈ ಮಿಸ್ಟೇಕ್ ಆಗಿ ಅಪ್ಡೇಟ್ ಸಬ್ಮಿಟ್ ಆಗಿರೋ ಫೋಟೋ ಡಿಲೀಟ್ ಮಾಡಲಿಕ್ಕೆ ಯಾವುದೇ ಆಪ್ಷನ್ ಇಲ್ಲ, HM ಲಾಗಿನ್ನಲ್ಲಿ ಇಲ್ಲ. ಮತ್ತು ಈ ಒಂದು ಫೋಟೋ ಕರೆಕ್ಷನ್ ಅಥವಾ ಫೋಟೋ ಚೇಂಜಿಗಾಗಿ ನಾವು ಗ್ರೀವನ್ಸಸ್ಸಲ್ಲಿ ಯಾವ ರೀತಿ ನಾವು ಗ್ರೀವನ್ಸಸ್ ಸಬ್ಮಿಟ್ ಮಾಡಬೇಕಪ್ಪ ಅಂದರೆ ಇಲ್ಲಿ ನಾನೇನು ಮಾಡ್ತೇನೆ, ಬ್ಯಾಕ್ ಮೇಲೆ ಕ್ಲಿಕ್ ಮಾಡ್ತೇನೆ, ಮತ್ತೊಮ್ಮೆ ಬ್ಯಾಕ್ ಮೇಲೆ ಕ್ಲಿಕ್ ಮಾಡ್ತೇನೆ, ಗ್ರೀವನ್ಸಸ್ ಮೇಲೆ ಕ್ಲಿಕ್ ಮಾಡ್ತೇನೆ, ಸೆಲೆಕ್ಟ್ ಇಶ್ಯೂ ಟೈಪ್ ಸೆಲೆಕ್ಟ್ ಡೌನರ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ತೇನೆ. ಇದು ರಿಜಿಸ್ಟ್ರೇಷನ್ ಟೈಮ್ನಲ್ಲಿ ಆಗಿರತಕ್ಕಂಥ ಇಶ್ಯೂ ಇದೆ. ಸೊ ಇಲ್ಲಿ ರಿಜಿಸ್ಟ್ರೇಷನ್ ಇಶ್ಯೂ ಅಂತ ಟೈಪ್ ಮಾಡ್ತೇನೆ. ನೆಕ್ಸ್ಟು ಇಶ್ಯೂ ಡಿಸ್ಕ್ರಿಪ್ಷನ್ನಲ್ಲಿ ಇಲ್ಲಿ ಏನಾಗಿದೆ, ಸಮರ್ಥನ ಫೋಟೋವನ್ನು ಫೇಸ್ ಕ್ಯಾಪ್ಚರ್ ಮಾಡಬೇಕಾಗಿತ್ತು. ಅದರ ಬದಲಿಗೆ ಸಮರ್ಥನ ಫೋಟೋ ಅಂಥೇಳಿ ಅಜಯ್ ಕುಮಾರ್ನ ಫೋಟೋವನ್ನು ಬೈ ಮಿಸ್ಟೇಕ್ ಆಗಿ ನಾವು ಸಬ್ಮಿಟ್ ಮಾಡಿದ್ದೇವೆ. ಸೊ ಅದನ್ನು ಸಮರ್ಥನ ಫೋಟೋವನ್ನೇ ನಾವೀಗ ಅಪ್ಡೇಟ್ ಮಾಡಬೇಕು. ಅದನ್ನು ಅದರ ಡಿಸ್ಕ್ರಿಪ್ಷನ್ನ ಯಾವ ರೀತಿಯಲ್ಲಿ ಟೈಪ್ ಮಾಡಬೇಕಪ್ಪ ಅಂದರೆ ನೋಡಿ, ಸ್ಟೂಡೆಂಟ್ ಸಮರ್ಥ SATS ID is so and so is being registered. However, during the registration time, Ajay's photograph was captured instead of Samarth's photo. Kindly provide an option to update the upload Samarth's correct photograph. ಈ ರೀತಿ ಡಿಸ್ಕ್ರಿಪ್ಷನನ್ನು ನಾನು ಇಲ್ಲಿ ಕೊಡ್ತೇನೆ. ಲೊಕೇಶನ್, ಕಾಂಟ್ಯಾಕ್ಟ್ ಡೀಟೇಲ್ಸನ್ನು ಎಂಟರ್ ಮಾಡ್ತೇನೆ. ಪ್ಲಸ್ ಬಟನ್ ಮೇಲೆ ಕ್ಲಿಕ್ ಮಾಡುವುದರ ಮೂಲಕ ಈ ಒಂದು ಮಿಸ್ಟೇಕ್ ಆಗಿ ಫೋಟೋ ಅಪ್ಲೋಡ್ ಆಗಿರತಕ್ಕಂಥದ್ರದ್ದು ಒಂದು ಪ್ರಾಸೆಸ್ನ ಸ್ಕ್ರೀನ್ಶಾಟನ್ನು ನಾನು ತೆಕ್ಕೊಂಡಿದ್ದೆ, ಅದನ್ನು ಸೆಲೆಕ್ಟ್ ಮಾಡ್ಕೊತೇನೆ. ಆ ಫೋಟೋ ಈ ಬಾಕ್ಸಲ್ಲಿ ಬಂದು ಕೂರ್ತು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ತೇನೆ. ಈ ಗ್ರೀವನ್ಸಸ್ಸು ಸಬ್ಮಿಟ್ ಆಗುತ್ತೆ ಮತ್ತು ರೇಸ್ಡ್ ಗ್ರೀವನ್ಸಸ್ಸಲ್ಲಿ ಸಬ್ಮಿಟ್ ಮಾಡಿರ್ತಕ್ಕಂಥ ಗ್ರೀವನ್ಸ್ ಡೀಟೇಲ್ಸ್ ಎಲ್ಲ ನೋಡ್ಬೋದಾಗಿರುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಉಪಯುಕ್ತ ಅನಿಸಿದರೆ ಶೇರ್ ಮಾಡಿ. ಈ ರೀತಿ ವಿಡಿಯೋಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಟಿಫಿಕೇಶನ್ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ. ನಾವು ಮಾಡೋ ವಿಡಿಯೋಗಳ ಅಪ್ಡೇಟ್ಸ್ ಪಡಿತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು. ವಂದೇ ಮಾತರಂ.